ಹಾಯ್ ಫ್ರೆಂಡ್ಸ್, ಲಿಂಗನಮಕ್ಕಿ ಸುಪ ವರಹಾ ಡ್ಯಾಮ್ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ. ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಜ್ಯದಲ್ಲಿ ಉತ್ತಮವಾಗಿ ಮಳೆ ಆಗುವುದರಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ಮತ್ತು ಒಳಹರಿವು ದಿನದಿಂದ ದಿನಕ್ಕೆ ಗಣನೀಯವಾಗಿ ಹೆಚ್ಚಳ ಆಗಿದೆ. ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟ 1819.12 ಅಡಿಗೆ ನೀರು ಇದೆ. ಇನ್ನು 1771.45 ಅಡಿ ಏರಿಕೆ ಆಗಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 151.75 ಇದೆ. ಇನ್ನು ಇದಕ್ಕೆ 41.60 TMCಗೆ ನೀರು ಏರಿಕೆ ಆಗಿದೆ. ಮತ್ತು ಇನ್ನು ನೀರಿನ ಒಳಹರಿವು ಇನ್ಫ್ಲೋ ಬಂದು 13,619 ಕ್ಯೂಸೆಕ್ಗಳು ನೀರಿನ ಒಳಹರಿವು ಆಗಿದೆ. ನೀರಿನ ಹೊರಹರಿವು 2,881 ಕ್ಯೂಸೆಕ್ಗಳು ನೀರಿನ ಹೊರಹರಿವು ಔಟ್ಫ್ಲೋ ಅನ್ನೋದು ಆಗಿದೆ. ಸುಪ ಜಲಾಶಯ 1,850.48 ಅಡಿ ನೀರು ಇದೆ. ಇನ್ನು 1,750.09 ಅಡಿ ನೀರು ಏರಿಕೆ ಆಗಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 145.33 TMC ಇದೆ. ಇದಕ್ಕೆ 46.06 TMCಗೆ ನೀರು ಏರಿಕೆ ಆಗಿದೆ. ಇನ್ನು ನೀರಿನ ಒಳಹರಿವು 12,608 ಕ್ಯೂಸೆಕ್ಗಳು ಇನ್ಫ್ಲೋ ಅನ್ನೋದು ಆಗಿದೆ. ನೀರಿನ ಹೊರಹರಿವು 2,056 ಕ್ಯೂಸೆಕ್ಗಳು ಔಟ್ಫ್ಲೋ ಆಗಿದೆ. ವರಹಾ ಜಲಾಶಯ ಮಟ್ಟ ಗರಿಷ್ಠ 1,950.10 ಅಡಿ ನೀರು ಇದೆ. ಇನ್ನು ಇದಕ್ಕೆ 1,891.10 ನೀರು ಏರಿಕೆ ಆಗಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 31.10 TMC ಇದೆ. ಇದಕ್ಕೆ 6.55 TMCಗೆ ನೀರು ಏರಿಕೆ ಆಗಿದೆ. ಇನ್ನು ನೀರಿನ ಒಳಹರಿವು 1,545 ಕ್ಯೂಸೆಕ್ಗಳು ವರಹಾ ಜಲಾಶಯಕ್ಕೆ ಒಳಹರಿವು ಆಗಿದೆ. ಇನ್ನು ನೀರಿನ ಹೊರಹರಿವು ಔಟ್ಫ್ಲೋ ಬಂದು 0 ಕ್ಯೂಸೆಕ್ಗಳು. ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ.